press the bell icon on the YouTube app and never miss another update. Hi students, so exercise 6.1 na third main problems na discuss madana. So find the quotients and reminders using the long division method. Third main a problem 59 divided by 7. Okay na. So division sign, ಇದೆ. Division sign na left side ಅಲ್ಲಿ ಇರೋ ನಂಬರ್ ಅನ್ನು ನಾವು ಡಿವೈಡೆಂಟ್ ಅಂತ ಕರಿತೀವಿ. ಸೊ ರೈಟ್ ಸೈಡ್ ಅಲ್ಲಿ ಇರೋ ನಂಬರ್ ಅನ್ನು ನಾವು ಡಿವೈಸರ್ ಅಂತ ಕರಿತೀವಿ. ಸೊ 7 ಇಂದ 59 ನ ಡಿವೈಡ್ ಮಾಡಬೇಕು, ಹೌದಲ್ವಾ? ಸೊ ಈ ತರ ಬರ್ಕೊಳ್ತಿದ್ದೀನಿ. 7 ಟೇಬಲ್ ಅಲ್ಲಿ 59 ಬರುತ್ತಾ? 7 7s are 49, 7 8s are 56, 7 9s are 63, ಹೌದಲ್ವಾ? 7 ಟೇಬಲ್ ಅಲ್ಲಿ 59 ಬರುತ್ತಾ? 49 56 63. ಸೊ ನೀವು 7 6 7 5 ತಗೊಳ್ತಾ ಹೋದ್ರೂ 49ಗಿಂತ ನಂಬರ್ ಎಲ್ಲ ಸ್ಮಾಲ್ ಬರುತ್ತೆ. ಸೊ ಅಷ್ಟು ಸ್ಟಾರ್ಟಿಂಗಿಂದ ತಗೊಳ್ಳೋ ನೆಸೆಸಿಟಿ ಇಲ್ಲ. ಸೊ ಈ ಥರ ಮಿಡ್ಲಲ್ಲಿ ಈ ಥರ ತಗೊಳ್ರಿ, ಓಕೆನಾ? ಸೊ ಈ ಥರ ಬರ್ಕೋಬೋದು. ಸೊ ಈ ಥರ ಬರ್ಕೊಂಡು ಸ್ಟಾರ್ಟಿಂಗ್ ಮಾಡಿರಿ. ಸೊ ಯಾವುದು ಕೋಶಂಟ್ ಪ್ಲೇಸಲ್ಲಿ ಬರೀಬೇಕು, ಯಾವುದನ್ನ ಡಿವೈಡೆಂಟ್ ಪ್ಲೇಸಲ್ಲಿ ಬರೀಬೇಕಂತ ನಿಮಗೆ ಗೊತ್ತಾದಮೇಲೆ ಸೊ ನೀವು ಡೈರೆಕ್ಟ್ ಡಿವಿಷನ್ ಮಾಡೋದನ್ನು ಕಲಿತೀರಾ, ಓಕೆನಾ? ಸೊ ಹಾಗಾದರೆ 7 ಟೇಬಲಲ್ಲಿ 59 ಬರಲ್ಲ, 49 56 63 ಬಂದಿದೆ. ಸೊ ನೆಕ್ಸ್ಟ್ 7 10s 70 ಬರುತ್ತೆ, ಹೌದಲ್ವಾ? ನಮಗೆ 70 ನೆಸೆಸಿಟಿ ಇಲ್ಲ, 63 ನೆಸೆಸಿಟಿನೇ ಇಲ್ಲ. 63 ಏನು 59ಗಿಂತ ಗ್ರೇಟರ್ ಆಗುತ್ತೆ. ಸೊ ನಮಗೆ ಇವೆರಡು ನೆಸೆಸಿಟಿ ಇಲ್ಲ. ಸೊ ಹಾಗಾದರೆ 59ಗೆ ಸ್ಮಾಲ್ ನಂಬರ್, 59ಗಿಂತ ಸ್ಮಾಲ್ ನಂಬರ್ ಯಾವುದು? 56 ಆ್ಯಂಡ್ 49 ಇದೆ. ಬಟ್ 59ಗೆ ಸ್ಮಾಲ್ ನಂಬರ್ ನಿಯರೆಸ್ಟ್ ಮತ್ತು ಸ್ಮಾಲ್ ಇರೋ ನಂಬರ್ ಯಾವುದು? 56. 49 ಸ್ಮಾಲ್ ಇದೆ ಬಟ್ ತುಂಬ ದೂರ ಆಯಿತು ನಂಬರ್. ಸೊ ಇದು ನಮಗೆ ನೆಸೆಸಿಟಿ ಇಲ್ಲ. ಸೊ ಹಾಗಾದರೆ ನಿಮಗೆ ನೆಸೆಸಿಟಿ ಇರೋದು 7 8s 56. ಸೊ ಇಲ್ಲಿರೋ 7 ಆಲ್ರೆಡಿ ಇಲ್ಲಿ ಇದೆ, ಹೌದಲ್ವಾ? ಸೊ ಇಲ್ಲಿರೋ 8ನ ಇಲ್ಲಿ ಬರೆಯೋಣ. ಸೊ ನೆಕ್ಸ್ಟು 56ನ ಇಲ್ಲಿ ಬರೆಯೋಣ ಡಿವೈಡೆಂಟ್ ಪ್ಲೇಸಲ್ಲಿ. 8ನ ಕೋಶನ್ ಪ್ಲೇಸಲ್ಲಿ ಬರೆಯೋಣ, 56ನ ಡಿವೈಡೆಂಟ್ ಪ್ಲೇಸಲ್ಲಿ ಬರೆದು ಡಿವೈಡ್ ಮಾಡೋಣ. 9ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 3, 5ಅಲ್ಲಿ 5 ಸಬ್ಟ್ರಾಕ್ಟ್ ಮಾಡಿದ್ರೆ 0, ಓಕೆನಾ? ನೆಕ್ಸ್ಟ್ ಬಿ ಪ್ರಾಬ್ಲಮ್ 27 ಡಿವೈಡೆಡ್ ಬೈ 4, ಓಕೆನಾ? ಸೊ ಇಲ್ಲಿ ನೋಡ್ರಿ, ಇಲ್ಲಿ ಫಸ್ಟ್ ಪ್ರಾಬ್ಲಮ್ ಆ್ಯಂಡ್ ಸೆಕೆಂಡ್ ಪ್ರಾಬ್ಲಮ್ ಅಬ್ಸರ್ವ್ ಮಾಡಿರಿ. ಫಸ್ಟ್ ಪ್ರಾಬ್ಲಮ್ ನಾನು ಏನು ಮಾಡಿದ್ದೀನಿ, ಇಲ್ಲಿ ಡೈರೆಕ್ಟ್ 59ಅನ್ನು ಡಿವೈಡ್ ಮಾಡಿದ್ದೀನಿ. 7 ಆ್ಯಂಡ್ 5ಗೆ ಕಂಪೇರ್ ಮಾಡಿದರೆ 7 ಗ್ರೇಟರ್ ಆಗುತ್ತೆ, 5 ಸ್ಮಾಲರ್ ಆಗುತ್ತೆ, ಹೌದಲ್ವಾ? ಸೊ ನೀವು 7 ಟೇಬಲಲ್ಲಿ ಸ್ಟಾರ್ಟಿಂಗ್ಗೆ 7 1s 7 ಬಂದುಬಿಡುತ್ತೆ, ಹೌದಲ್ವಾ? 7 1s 7 ಬಂದಿದೆ ಅಂದರೆ ನೆಕ್ಸ್ಟ್ ನಂಬರ್ 7ಗಿಂತ ಗ್ರೇಟರೇ ಬರುತ್ತೆ. 7 2s 14. ಅವಾಗ ನಾವೇನು ಮಾಡಬೇಕು? ಸೊ ಡಿವೈಸರ್ನ ನಂಬರ್ಗಿಂತನೂ ಡಿವೈಡೆಂಟ್ನ ಫಸ್ಟ್ ಡಿಜಿಟ್ ಸ್ಮಾಲರ್ ಇದ್ದಾಗ ಅಟ್ ಎ ಟೈಮ್ ನಾವು 2 ಡಿಜಿಟನ್ನು ಡಿವೈಡ್ ಮಾಡಬೇಕಾಗುತ್ತೆ, ಓಕೆನಾ? ಸೊ ಇಲ್ಲೂ ಸೇಮ್ ಅದೇ ಥರ 4 ಆ್ಯಂಡ್ 2ಗೆ ಕಂಪೇರ್ ಮಾಡಿದ್ರೆ 2 ಸ್ಮಾಲ್ ಆಯಿತು. 4 ಆ್ಯಂಡ್ 2ಗೆ ಕಂಪೇರ್ ಮಾಡಿದ್ರೆ 2 ಸ್ಮಾಲ್ ಆಯಿತು. 4 ಟೇಬಲಲ್ಲಿ ಸ್ಟಾರ್ಟಿಂಗ್ಗೆ 4 1s 4 ಬಂದುಬಿಡುತ್ತೆ. ನೆಕ್ಸ್ಟ್ ನೀವು ಮಲ್ಟಿಪ್ಲೈ ಮಾಡ್ತಾ ಟೇಬಲ್ ಬರೀತಾ ಹೋದರೆ ಎಲ್ಲ ನಂಬರು ಗ್ರೇಟರೇ ಇರುತ್ತೆ, 4ಗಿಂತ ಗ್ರೇಟರೇ ಇರುತ್ತೆ. ಬಟ್ ಇಲ್ಲಿರೋದು ಫಸ್ಟ್ ನಂಬರು 2 ಇದೆ, ಹೌದಲ್ವಾ? ಸೊ ಅವಾಗ ನಾವೇನು ಮಾಡಬೇಕು? ಅಟ್ ಎ ಟೈಮ್ 2 ನಂಬರ್ಸನ್ನು ಡಿವೈಡ್ ಮಾಡಬೇಕು. ಈಗ 4 ಟೇಬಲಲ್ಲಿ 27 ಬರುತ್ತಾ? ಸೊ ಡೈರೆಕ್ಟ್ ನಾನು ಏನು ಮಾಡ್ತಿದ್ದೀನಿ? 4 5s 20 ಅಂತ ತೊಗೊಳ್ತಿದ್ದೀನಿ. 4 5s 20 ಅಂದರೆ ಸೊ ಮೇಲೆ ಹೋಗೋ ನೆಸೆಸಿಟಿ ಇಲ್ಲ, ಹೌದಲ್ವಾ? 4 1s 4 2s 4 3s 4 4s ಮಲ್ಟಿಪ್ಲೈ ಮಾಡೋ ನೆಸೆಸಿಟಿ ಇಲ್ಲ. 4 5s 20 ಅಂದರೆ 27 ಮೇ ಬಿ ಕೆಳಗಿನ ನಂಬರನ್ನು ನಾವು ಮಲ್ಟಿಪ್ಲೈ ಮಾಡ್ತಾ 5ಗಿಂತ ಕೆಳಗಿನ ನಂಬರ್ಸನ್ನ ಮಲ್ಟಿಪ್ಲೈ ಮಾಡ್ತಾ ಹೋದಾಗ ಮೇ ಬಿ ಬರ್ಬೋದು, ಓಕೆನಾ? 4 6s 24, 4 7s 28, ಹೌದಲ್ವಾ? ಸೊ 4 8s 32, ಹೌದಲ್ವಾ? ಸೊ ಹಾಗಾದರೆ 4 ಟೇಬಲಲ್ಲಿ 27 ಬರುತ್ತಾ? ನೋ, 4 ಟೇಬಲಲ್ಲಿ 27 ಬರಲ್ಲ. 27 ಡಸಂಟ್ ಕಮ್ಸ್ ಇನ್ 4 ಟೇಬಲ್, ಹೌದಲ್ವಾ? ಸೊ ಹಾಗಾದರೆ 20 24 28 32ಗೆ 27ಗೆ
27ಗಿಂತ ಸ್ಮಾಲ್ ಬಟ್ ನಿಯರೆಸ್ಟ್ ನಂಬರ್ ಯಾವುದು? ಸೊ 27 ಆ್ಯಂಡ್ 28ನ ಕಂಪೇರ್ ಮಾಡಿದ್ರೆ ಇದು ಗ್ರೇಟರ್ ಆಗುತ್ತೆ. ನಮಗೆ ಇದು ನೆಸೆಸಿಟಿ ಇಲ್ಲ. 32ನ ನೆಸೆಸಿಟಿ ಇಲ್ಲ. 27ಗಿಂತ 2 ನಂಬರ್ ಗ್ರೇಟರ್ ಆಗುತ್ತೆ. ಸೊ ಇದು ನೆಸೆಸಿಟಿ ನಮಗೆ ಇಲ್ಲ. ಸೊ ನಮಗೆ ಬೇಕಾಗಿರೋದೇನು? 27ಗಿಂತ ಸ್ಮಾಲ್ 24 ಆ್ಯಂಡ್ 20 ಇದೆ. ಬಟ್ 27ಗೆ ನಿಯರೆಸ್ಟ್ ನಂಬರ್ ಯಾವುದು? 24, ಹೌದಲ್ವಾ? 24 ನಿಯರೆಸ್ಟ್ ಮತ್ತು ಸ್ಮಾಲ್ ನಂಬರ್ ದೆನ್ ನಿಯರೆಸ್ಟ್ ನಂಬರ್. ಸೊ ಅವಾಗ ಏನು ಮಾಡೋಣ? ಸೊ 4 6 24, 4 6 ಇಲ್ಲಿರೋ 6ನ ಕ್ವೋಷನ್ ಪ್ಲೇಸಲ್ಲಿ ಬರ್ತಿದ್ದೀನಿ, ಇಲ್ಲಿರೋ 24ನ ನಾನು ಏನು ಮಾಡ್ತಿದ್ದೀನಿ? ಡಿವೈಡ್ ಆ್ಯಂಡ್ ಪ್ಲೇಸಲ್ಲಿ ಬರ್ದು ಸಬ್ಟ್ರ್ಯಾಕ್ಟ್ ಮಾಡ್ತಿದ್ದೀನಿ. 7ಅಲ್ಲಿ 4 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 3, 2ಅಲ್ಲಿ 2 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 0. ಸೊ ಕ್ವಶನಲ್ಲಿ ಏನು ಕೇಳಿದ್ದಾರೆ? ಫೈಂಡ್ ದ ಕೋಷಂಟ್ಸ್ ಆ್ಯಂಡ್ ರಿಮೈಂಡರ್ ಅಂತ ಕೇಳಿದ್ದಾರೆ, ಹೌದಲ್ವಾ? ಸೊ ಇದರಲ್ಲಿ ಕೋಷಂಟ್ ಯಾವುದು? ಕೋಷಂಟ್ 6 ಆಗುತ್ತೆ, ರಿಮೈಂಡರ್ 3 ಆಗುತ್ತೆ. ಸೊ ಇಲ್ಲಿ ಕೋಷಂಟ್ ಏನಾಗುತ್ತೆ? ಸೊ ಕೋಷಂಟ್ 8 ಆಗುತ್ತೆ, ರಿಮೈಂಡರ್ 3 ಆಗುತ್ತೆ. ಓಕೆನಾ? ನೆಕ್ಸ್ಟು ಸಿ ಪ್ರಾಬ್ಲಮ್. $55 ಡಿವೈಡೆಡ್ ಬೈ 6. 6ಇಂದ 55ನ ಡಿವೈಡ್ ಮಾಡೋಣ. ಓಕೆನಾ? 6 ಟೇಬಲಲ್ಲಿ 55 ಬರುತ್ತಾ? ಓಕೆನಾ? ಸೊ 6 5s are 30, ಹೌದಲ್ವಾ? ಸೊ 6 5s are 30 ಅಂದರೆ ಸೊ ಇಲ್ಲಿ 55 ಇದೆ. ಓಕೆನಾ? 6 7s are 42, 6 8s are 48, 6 9s are 54, 6 10s are 60, ಹೌದಲ್ವಾ? ಸೊ ಇಲ್ಲಿ ನೋಡ್ರಿ, ಇಲ್ಲಿ 55 6 ಟೇಬಲಲ್ಲಿ ಬರುತ್ತಾ? ನೋ, 55 6 ಟೇಬಲಲ್ಲಿ ಬರಲ್ಲ. ಸೊ ಹಾಗಾದರೆ 55ಗೆ ಸ್ಮಾಲ್ ನಿಯರೆಸ್ಟ್ ನಂಬರ್ ಯಾವುದು? 54, ಹೌದಲ್ವಾ? 55ಗೆ ಕಂಪೇರ್ ಮಾಡಿದ್ರೆ ಸೊ 55ಗಿಂತ ಸ್ಮಾಲ್ ದೆನ್ ನಿಯರೆಸ್ಟ್ ನಂಬರ್ 54 ಆಗುತ್ತೆ. 6 9s 54, 6ಇಂದ 9ಅನ್ನು ಮಲ್ಟಿಪ್ಲೈ ಮಾಡಿದಾಗ 54 ಬರುತ್ತೆ, ಹೌದಲ್ವಾ? ಸೊ ಆಲ್ರೆಡಿ ಈ 6 ಇಲ್ಲಿದೆ. ಸೊ ಈ 9ಅನ್ನು ಕೋಷಂಟ್ ಪ್ಲೇಸಲ್ಲಿ ಬರೆಯೋಣ, 54ನ ಡಿವೈಡ್ ಆ್ಯಂಡ್ ಪ್ಲೇಸಲ್ಲಿ ಬರೆಯೋಣ. ಬರ್ದು ಸಬ್ಟ್ರ್ಯಾಕ್ಟ್ ಮಾಡೋಣ. ಇಲ್ಲಿ ಮೈನಸ್ ಸೈನ್ ಬರ್ದಿದ್ದೀನಿ. 5ಅಲ್ಲಿ 4 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 1, 5ಅಲ್ಲಿ 5 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 0. ಸೊ ಹಾಗಾದರೆ ಇಲ್ಲಿ ಕೋಷಂಟ್ ಯಾವುದು? ಕೋಷಂಟ್ 9, ರಿಮೈಂಡರ್ 1, ರಿಮೈಂಡರ್ 1 ಆಗುತ್ತೆ. ನೆಕ್ಸ್ಟ್ ಡಿ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. 49 ಡಿವೈಡೆಡ್ ಬೈ 9. ಸೊ 9ಇಂದ 49ನ್ನು ಡಿವೈಡ್ ಮಾಡೋಣ. ಸೊ 9 5s are 45, 9 6s are 54, ಹೌದಲ್ವಾ? ಸೊ 9 ಟೇಬಲಲ್ಲಿ 49 ಬರುತ್ತಾ? ನೋ. 9 5s are 45 ಬಂತು, 9 6s are 54 ಬಂತು. ನೆಕ್ಸ್ಟ್ ಬರೋ ಎಲ್ಲ ನಂಬರು, ಇಲ್ಲಿ ಬರೋ ನಂಬರ್ ಎಲ್ಲ 54ಗಿಂತ ಗ್ರೇಟರೇ ಇರುತ್ತೆ. ಸೊ ಇಲ್ಲಿ ಬರೋ ನಂಬರ್ 45ಗಿಂತ ಎಲ್ಲ ಸ್ಮಾಲೇ ಇರುತ್ತೆ. ಸೊ ಹಾಗಾದರೆ 9 ಟೇಬಲಲ್ಲಿ 49 ಬರಲ್ಲ. ಬಟ್ 49ಗೆ ಕಂಪೇರ್ ಮಾಡಿದಾಗ ನಿಯರೆಸ್ಟ್ ಸ್ಮಾಲೆಸ್ಟ್ ನಂಬರ್ ಯಾವುದು? 49ಗೆ ನಿಯರೆಸ್ಟ್ ನಂಬರ್ ಯಾವುದು? 45, ಮತ್ತು ಸ್ಮಾಲು ಇದೆ, 49ಗಿಂತ ಸ್ಮಾಲ್ ಇದೆ, ಹೌದಲ್ವಾ? ಸೊ ಹಾಗಾದರೆ ಏನು ತೊಗೊಳ್ಳೋಣ? 9 5s are 45 ಅಂತ ತೊಗೊಳ್ಳೋಣ. ಆಲ್ರೆಡಿ ಈ 9 ಡಿವೈಸರ್ ಪ್ಲೇಸಲ್ಲಿದೆ. 5ನ್ನು ಕೋಷಂಟ್ ಪ್ಲೇಸಲ್ಲಿ ಬರೆಯೋಣ, 45ನ್ನು ಡಿವೈಡ್ ಆ್ಯಂಡ್ ಪ್ಲೇಸಲ್ಲಿ ಬರೆಯೋಣ. ಬರ್ದು ಈಗ ಸಬ್ಟ್ರ್ಯಾಕ್ಟ್ ಮಾಡೋಣ. 9ಅಲ್ಲಿ 5 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 4, 4ಅಲ್ಲಿ 4 ಸಬ್ಟ್ರ್ಯಾಕ್ಟ್ ಮಾಡಿದ್ರೆ 0. ಸೊ ಹಾಗಾದರೆ ಕೋಷಂಟ್ ಯಾವುದು ಬಂದಿದೆ ಇಲ್ಲಿ? ಕೋಷಂಟ್ ಯಾವುದು? ಆನ್ಸರ್ ಯಾವುದು? ಆನ್ಸರ್ ಯಾವುದು ಅಂದರೆ ನೀವು ಕೋಷಂಟ್ ಹೇಳಬೇಕು. ಕೋಷಂಟ್ 5. ಸೊ ರಿಮೈಂಡರ್ 4, ಹೌದಲ್ವಾ? ನೆಕ್ಸ್ಟು ಒನ್ ಮೋರ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ 25 ಡಿವೈಡೆಡ್ ಬೈ 3. ಸೊ 3ಇಂದ
25 ಡಿವೈಡ್ ಮಾಡೋಣ. 3 ಟೇಬಲಲ್ಲಿ 25 ಬರುತ್ತಾ? 3 7s 21. 3 7s ಸಾರಿ 3 7s 21. 3 8s 24. ಹೌದಲ್ವಾ? 3 9s ಹೌದಲ್ವಾ? ಸೊ 3 ಟೇಬಲಲ್ಲಿ 25 ಬರುತ್ತಾ? ಇಲ್ಲ, 3 ಟೇಬಲಲ್ಲಿ 25 ಬರಲ್ಲ. ಬಟ್ 25ಗಿಂತ ಸ್ಮಾಲ್ ಮತ್ತು ನಿಯರೆಸ್ಟ್ ನಂಬರ್ ಯಾವುದು? ಸೊ ಯಾವುದು? 24. ಹೌದಲ್ವಾ? ಸೊ 25 ಆ್ಯಂಡ್ 27ಗೆ ಕಂಪೇರ್ ಮಾಡಿದ್ರೆ 27 25ಗಿಂತ ಗ್ರೇಟರ್ ಆಯಿತು. ಸೊ ಅದನ್ನು ತಗೊಳ್ಳೋ ನೆಸೆಸಿಟಿ ಇಲ್ಲ. ಸೊ 24 ಆ್ಯಂಡ್ 21ಗೆ ಕಂಪೇರ್ ಮಾಡಿದ್ರೆ 25ಗಿಂತ ಸ್ಮಾಲ್ 24 21 ಎರಡೂ ಬರುತ್ತೆ ನಂಬರ್. ಬಟ್ ಅದಕ್ಕೆ ಸ್ಮಾಲ್ ನಂಬರ್ ಯಾವುದು? 24. ನಿಯರೆಸ್ಟ್ ಸ್ಮಾಲ್ ನಂಬರ್ 24 ಆಗುತ್ತೆ. ಸೊ 3 8s 24. ಹೌದಲ್ವಾ? ಸೊ ನಮಗೆ ಬೇಕಾಗಿರೋದು 8 ಪ್ಲೇಸಲ್ಲಿ ಕೋಷನ್ ಬರೆಯೋಣ. ಓಕೆನಾ? ಸಾರಿ, ಕೋಷನ್ ಪ್ಲೇಸಲ್ಲಿ 8 ಬರೆಯೋಣ. ಸೊ 24ಅನ್ನು ಡಿವೈಡೆಂಡ್ ಪ್ಲೇಸಲ್ಲಿ ಬರೆದು ಏನು ಮಾಡೋಣ? ಸಬ್ಟ್ರಾಕ್ಟ್ ಮಾಡೋಣ. 5ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 1, 2ಅಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಓಕೆನಾ? ನೆಕ್ಸ್ಟು ಕೋಷಂಟ್ ಯಾವುದು? ಕೋಷಂಟ್ 8. ಸೊ ರಿಮೈಂಡರ್ 1. ಹೌದಲ್ವಾ? ನೆಕ್ಸ್ಟು ಒನ್ ಮೋರ್ ಪ್ರಾಬ್ಲಮ್. ಸೊ ಎಮ್ ಪ್ರಾಬ್ಲಮ್. 46 ಡಿವೈಡೆಡ್ ಬೈ 8. 46 ಡಿವೈಡೆಡ್ ಬೈ 8. ಹೌದಲ್ವಾ? ಸೊ 8ಇಂದ 46ನ ಡಿವೈಡ್ ಮಾಡೋಣ. ಸೊ 8 5s 40. ಹೌದಲ್ವಾ? 8 6s 48. 46 ಮತ್ತು 48ಗೆ ಕಂಪೇರ್ ಮಾಡಿದ್ರೆ 48 ಗ್ರೇಟರ್ ಆಯಿತು. ನೆಕ್ಸ್ಟ್ ಮತ್ತೆ ಮಲ್ಟಿಪ್ಲೈ ಮಾಡಿ ನಂಬರ್ ಬರ್ಕೊಡೋ ನೆಸೆಸಿಟಿ ಇಲ್ಲ. ಸೊ 8 4s ನೋಡೋಣ. 8 4s 32. ಹೌದಲ್ವಾ? 32 46ಗಿಂತ ತುಂಬ ಸ್ಮಾಲ್ ಆಗಿಬಿಡ್ತು. ಬಟ್ 46ಗೆ ಕಂಪೇರ್ ಮಾಡಿದಾಗ 46ಗಿಂತ ಸ್ಮಾಲ್ ದೆನ್ ನಿಯರೆಸ್ಟ್ ನಂಬರ್ ಯಾವುದು? 40. ಹೌದಲ್ವಾ? ಸೊ 8 5s 40. 5ನ ಕೋಷನ್ ಪ್ಲೇಸಲ್ಲಿ ಬರೆಯೋಣ. 40ನ ಎಲ್ಲಿ ಬರೆಯೋಣ? ಡಿವೈಡೆಂಡ್ ಕೆಳಗೆ ಬರೆಯೋಣ. ಡಿವೈಡೆಂಡ್ ಪ್ಲೇಸಲ್ಲಿ ಬರೆಯೋಣ. ಈಗ ಸಬ್ಟ್ರಾಕ್ಟ್ ಮಾಡೋಣ. 6ಅಲ್ಲಿ 0 ಸಬ್ಟ್ರಾಕ್ಟ್ ಮಾಡಿದ್ರೆ 6, 4ಅಲ್ಲಿ 4 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಸೊ ಕೋಷಂಟ್ 5. ರಿಮೈಂಡರ್ 6. ಹೌದಲ್ವಾ? ಸೊ ಒನ್ ಮೋರ್ ಪ್ರಾಬ್ಲಮ್. ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ. 17 ಡಿವೈಡೆಡ್ ಬೈ 2. ಹೌದಲ್ವಾ? 2ಇಂದ 17ನ ಡಿವೈಡ್ ಮಾಡೋಣ. 2 8s 16. ಆ್ಯಕ್ಚುಲಿ ನಿಮಗೆ ಡಿವಿಷನ್ ಬರಬೇಕಂದ್ರೆ ಏನು ಬರಬೇಕು? ಟೇಬಲ್ಸ್ ಬರಲೇಬೇಕು. ಹೇಳಿದ್ದೆ ನಿಮಗೆ. ಓಕೆನಾ? ಮಲ್ಟಿಪ್ಲೈ ಮಾಡಬೇಕು ಅಥವಾ ಡಿವೈಡ್ ಮಾಡಬೇಕಂದ್ರೆ ಟೇಬಲ್ಸ್ ಬರಲೇಬೇಕು. ಓಕೆನಾ? 2 7s 14. 2 8s 16. 2 9s 18. ಬಟ್ 2 ಟೇಬಲಲ್ಲಿ 17 ಬರುತ್ತಾ? ಇಲ್ಲ, ನಮಗೆ 17 ಬೇಕು. ಬಟ್ 2 ಟೇಬಲಲ್ಲಿ 17 ಬರಲ್ಲ. ಬಟ್ 17ಗೆ ನಿಯರೆಸ್ಟ್ ಸ್ಮಾಲ್ ನಂಬರ್ ಯಾವುದು? 16. ಹೌದಲ್ವಾ? ಸೊ ಹಾಗಾದರೆ 2 8s 16. 2 8s. ಸೊ 8ನ ಕೋಷನ್ ಪ್ಲೇಸಲ್ಲಿ ಬರೆಯೋಣ. 16ನ ಡಿವೈಡೆಂಡ್ ಪ್ಲೇಸಲ್ಲಿ ಬರೆಯೋಣ. 7ಅಲ್ಲಿ 6 ಸಬ್ಟ್ರಾಕ್ಟ್ ಮಾಡಿದ್ರೆ 1, 1ಅಲ್ಲಿ 1 ಸಬ್ಟ್ರಾಕ್ಟ್ ಮಾಡಿದ್ರೆ 0. ಸೊ ಕೋಷಂಟ್ ಯಾವುದು? 8. ಸೊ ರಿಮೈಂಡರ್ 1 ಆಗುತ್ತೆ. ಸೊ ಥರ್ಡ್ ಮೇನ್ ಪ್ರಾಬ್ಲಮ್ಸು, ರಿಮೈನಿಂಗ್ ಪ್ರಾಬ್ಲಮ್ಸು ಹೋಮ್ವರ್ಕ್ ನೀವೇ ಮಾಡಬೇಕಾಗುತ್ತೆ. ಸೊ ಡಿವಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ರಿಲೇಟೆಡ್ ಪ್ರಾಬ್ಲಮ್ಸನ್ನು ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ತೀರೋ ನಿಮಗೆ ಅಷ್ಟು ಪರ್ಫೆಕ್ಟ್ ಆಗ್ತೀರಾ. ಥರ್ಡ್ ಮೇನಲ್ಲಿ ರಿಮೈನಿಂಗ್ ಪ್ರಾಬ್ಲಮ್ಸು ಹೋಮ್ವರ್ಕ್ ಬುಕ್ಕಲ್ಲಿ ನೀವೇ ಸಾಲ್ವ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸಬ್ ಹೆಡ್ಡಿಂಗ್ ಚೆಕ್ಕಿಂಗ್ ಡಿವಿಷನ್. ಸೊ ಚೆಕ್ಕಿಂಗ್ ಡಿವಿಷನ್ ಅಂದರೆ, ಸೊ ಇಲ್ಲಿ ನಾವು ಡಿವಿಷನ್ ಫಾರ್ಮುಲಾನ ಅಪ್ಲೈ ಮಾಡ್ತೀವಿ.
ಯಾವ ಫಾರ್ಮುಲಾನ ಅಪ್ಲೈ ಮಾಡ್ತೀವಿ ನಾವಿಲ್ಲಿ? ಡಿವಿಷನ್ ಫಾರ್ಮುಲಾ, ಚೆಕ್ಕಿಂಗ್ ಡಿವಿಷನ್. ಚೆಕ್ಕಿಂಗ್ ಡಿವಿಷನ್, ಹೌದಲ್ವಾ? ಸೊ ಫಾರ್ಮುಲಾ ಏನು ಕೊಟ್ಟಿದ್ದಾರೆ? ಕೋಶಂಟ್ ಇಂಟು ಡಿವೈಸರ್, ಹೌದಲ್ವಾ, ಪ್ಲಸ್ ರಿಮೈಂಡರ್ is equal to dividend, ಹೌದಲ್ವಾ? ಸೊ ಒನ್ ಮೋರ್ ಫಾರ್ಮುಲಾ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ? ಡಿವೈಸರ್ ಇಂಟು ಕೋಶಂಟ್ ಪ್ಲಸ್ ರಿಮೈಂಡರ್ is equal to divided, ಹೌದಲ್ವಾ? ಸೊ ಇಲ್ಲಿ ಫಾರ್ಮುಲಾ ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡ್ರಿ. ಕೋಶಂಟ್ ಇಂಟು ಡಿವೈಸರ್ ಪ್ಲಸ್ ರಿಮೈಂಡರ್ ಇಸ್ ಈಕ್ವಲ್ ಟು ಡಿವೈಡೆಂಡ್. ಸೊ ಡಿವೈಡೆಂಡ್ ಸೇಮ್ ಇದೆ ಆ ಪ್ಲೇಸಲ್ಲಿ, ಸೊ ರಿಮೈಂಡರು ಸೇಮ್ ಇದೆ. ಚೇಂಜ್ ಆಗಿರೋದೇನು? ಕೋಶಂಟು ಇಲ್ಲಿದೆ, ಡಿವೈಸರ್ ಇಲ್ಲಿದೆ. ಕೋಶಂಟ್ ಇಲ್ಲಿದೆ, ಹೌದಲ್ವಾ, ಡಿವೈಸರ್ ಇಲ್ಲಿದೆ. ಇದು ಏನಾಗಿದೆ? ಎಕ್ಸ್ಚೇಂಜ್ ಆಗಿದೆ. ಎಕ್ಸ್ಚೇಂಜ್ ಆದ್ರೂ ಸೊ ಈ ಫಾರ್ಮುಲಾನು ಸೇಮ್, ಈ ಫಾರ್ಮುಲಾನು ಸೇಮ್. ಓಕೆನಾ? ಎರಡು ಫಾರ್ಮುಲಾ ಸೇಮ್. ಓಕೆನಾ? ಎರಡು ಫಾರ್ಮುಲಾ ಸೇಮ್ ಇದ್ದಾಗ ನಾನು ಇನ್ನೂ ಒಂದು ಫಾರ್ಮುಲಾ ಈಸಿ ಇದನ್ನೇ ಇಂಟರ್ಚೇಂಜ್ ಮಾಡಿ ನಿಮಗೆ ಕೋಡೆಡ್ ವರ್ಡಲ್ಲಿ ಈಸಿ ಹೇಳ್ಕೊಡ್ತೀನಿ. ಓಕೆನಾ? ಸೊ ಇದನ್ನೇ ಫಾರ್ಮುಲಾ ಇನ್ನೊಂದು ಸ್ಟೆಪ್ಪಲ್ಲಿ ಸೇಮ್ ಇದೆ, ಬಟ್ ಇಂಟರ್ಚೇಂಜ್ ಮಾಡಿ ಹೇಳ್ತೀನಿ. ಈಸಿ ಏನಪ್ಪ ಅಂದರೆ DDQR. ಏನು? DDQR. ಸೊ 2D ಇದೆ ಅಲ್ವಾ, 2D ಇದೆ ಅಲ್ವಾ, ಇಲ್ಲಿ 2D ಮಿಡ್ಲಲ್ಲಿ ಈಸ್ ಈಕ್ವಲ್ ಟು ಸೈನ್ ಹಾಕ್ರಿ. 2D ಮಿಡ್ಲಲ್ಲಿ ಈಸ್ ಈಕ್ವಲ್ ಟು ಸೈನ್ ಹಾಕಬೇಕು. ಸೊ ಇಲ್ಲಿ ಬರಿತಿದ್ದೀನಿ ನೋಡ್ರಿ, DDQR, ಹೌದಲ್ವಾ? 2D ಮಿಡ್ಲಲ್ಲಿ ಈಸ್ ಈಕ್ವಲ್ ಟು ಸೈನ್ ಹಾಕ್ರಿ. ಓಕೆನಾ? ಸೊ D ಆ್ಯಂಡ್ Q ಮಿಡ್ಲಲ್ಲಿ ಇಂಟು ಸೈನ್ ದೆನ್ ಪ್ಲಸ್, ನೆನಪಿರಲಿ. ಸೊ 2D ಮಿಡ್ಲಲ್ಲಿ ಈಸ್ ಈಕ್ವಲ್ ಟು ಸೈನ್ ಹಾಕ್ರಿ, ಇಂಟು ಆಮೇಲೆ ಪ್ಲಸ್ ಬರುತ್ತೆ. ತುಂಬ ಈಸಿ ಇದೆ. ಈಸ್ ಈಕ್ವಲ್ ಟು ಇಂಟು ಪ್ಲಸ್, ಕೋಡೆಡ್ ವರ್ಡಲ್ಲಿ DDQR. ಇದು ಫಸ್ಟ್ ಡಿ, ಹೌದಲ್ವಾ? ಫಸ್ಟ್ ಡಿ ಅಂದರೆ ಡಿವೈಡೆಂಡ್. ಏನು? ಡಿವೈಡೆಂಡ್. ಸೊ ಡಿವೈಡೆಂಡ್ ಸ್ಪೆಲ್ಲಿಂಗ್ ಹೇಗೆ ಬರೀತೀರಾ ನೀವು? ಡಿವೈಡ್ ಗೊತ್ತಿದೆಯಲ್ವಾ ನಿಮಗೆ? ಓಕೆ, ಡಿವೈಡ್ ಸ್ಪೆಲ್ಲಿಂಗ್ ಗೊತ್ತಿದೆ ನಿಮಗೆ, ಕ್ವಶನಲ್ಲೇ ಕೊಟ್ಟಿರ್ತಾರೆ ಡಿವೈಡ್ ಅಂತೇಳಿ, ಡಿವೈಡ್ ಅಂತ ಕೊಟ್ಟಿರ್ತಾರೆ, ಹೌದಲ್ವಾ? ಸೊ ಅಲ್ಲಿರೋ ಕ್ವಶನಲ್ಲಿರೋ ಸ್ಪೆಲ್ಲಿಂಗು ಡಿವೈಡ್ ಬರ್ಕೊಳ್ರಿ. DIVIDE, ಡಿವೈಡ್ ಅಂತ ಇದೆಯಾ, ಇದಕ್ಕೆ ND ಸೇರಿಸಿದ್ರೆ ಡಿವೈಡೆಂಟ್ ಆಗುತ್ತೆ. ಇನ್ನು ಈಸ್ ಈಕ್ವಲ್ ಟು ಬರೀರಿ. ನೆಕ್ಸ್ಟ್ ಡಿ ಅಂದರೆ ಡಿವೈಸರ್, ಹೌದಲ್ವಾ? DIVI ನಿಮ್ಗೆ ಗೊತ್ತೇ ಇದೆ, DIVI ಹಾಫ್ ಇಲ್ಲಿ ತನಕ ಬರೀರಿ. ಇಲ್ಲಿ SO ಸೋ ಡಿವೈಡ್ ಬರ್ದು ಆರ್ ಸೇರಿಸ್ಬೇಕು, ಡಿವೈಸರ್, ಹೌದಲ್ವಾ? ನೆಕ್ಸ್ಟ್ ಏನಿದೆ? ಇಂಟು ಸೈನ್ ಇದೆ. ಕೋಶಂಟ್ ಬರಿಬೇಕು, ಹೌದಲ್ವಾ? ಕ್ವೀನ್ ಸ್ಪೆಲ್ಲಿಂಗ್ ಗೊತ್ತಿದೆಯಲ್ಲ ನಿಮಗೆ, QUEEN ಅಂತ ಬರೀತೀರಾ, ಹೌದಲ್ವಾ? ಸೊ ಇಲ್ಲೇನು ಮಾಡಬೇಕು? ಇಲ್ಲಿ ಕ್ವೀನ್ ಅಂತ ಬರೀತೀರಲ್ವಾ, QU ಬರ್ಕೊಳ್ರಿ. ಸೊ ಇದು ನೆಸೆಸಿಟಿ ಇಲ್ಲ, ಯಾವುದು? ಮಿಡ್ಲಲ್ಲಿರೋ ಈ ನೆಸೆಸಿಟಿ ಇಲ್ಲ, ಹೌದಲ್ವಾ? ಸೊ QUO ಅಂತ ಬರೀರಿ, ಹೌದಲ್ವಾ? QU ಇದೆ, ಈ ಬದಲಿ ಓನ ಬರೀರಿ. ಆಮೇಲೆ ಏನು ಮಾಡ್ರಿ ಅಂದರೆ TI ಬರಿಬೇಕು, ಬರಿಬೇಕು. ಸೊ ಇಲ್ಲಿರೋ ಏನು EN ಇದೆಯಲ್ಲ, ENT ಅಂತ ಸೇರಿಸ್ಬೇಕು ಕೋಶನ್. ಸೊ ಹೇಗೆ? ಇನ್ನೊಂದ್ಸಲಿ ಹೇಳ್ತೀನಿ ನೋಡ್ರಿ. ಕೋಶನ್ ಸ್ಪೆಲ್ಲಿಂಗ್ ಹೇಗೆ ಬರೀತೀರಾ? ಕ್ವೀನ್ ಸ್ಪೆಲ್ಲಿಂಗ್ ನಿಮಗೆ ಗೊತ್ತಿದೆಯಲ್ವಾ, QUEEN ಅಂತ ಇದೆ, ಹೌದಲ್ವಾ? QU ಬರೀರಿ. ಇಲ್ಲಿರೋ ಈ ಬದಲಿ ಏನು ಬರೀರಿ? 0 ಬರೀರಿ. TIO ಏನು ಬರಿಬೇಕು? TI ಬರಿಬೇಕು, ಹೌದಲ್ವಾ? ಎಕ್ಸ್ಟ್ರಾ ಇಲ್ಲಿರೋ ಈನ ಸ್ಕಿಪ್ ಮಾಡಿ ಓ ಬರೀರಿ. ಎಕ್ಸ್ಟ್ರಾ ಏನು ನೆನ್ಪಿಡ್ಕೊಳ್ರಿ ನೀವು, TI ಅಂತ ಬರೀರಿ. ಸೊ ನೀವು ಜಾಸ್ತಿ ಮಿಸ್ಟೇಕ್ ಮಾಡೋದು ಕೋಶನ್ ಸ್ಪೆಲ್ಲಿಂಗ್ಗೆ ನಿಮಗೆ ಬರಲ್ಲ. ಏನು? ಕ್ವೀನ್ ಸ್ಪೆಲ್ಲಿಂಗ್ ಬರುತ್ತೆ, QU ಬರೀರಿ. ಇಲ್ಲಿರೋ ಈ ಬದಲಿ ಏನು ಮಾಡಿರಿ? ಈನ ತೆಗ್ದು ಹಾಕ್ರಿ, 0 ಬರೀರಿ.
ಇನ್ನು ಒಂದು ಮೈಂಡಲ್ಲಿ ನೆನಪಿರಲಿ, ಝೀರೋ ಬರ್ದು ಸಾರಿ ಓ ಬರ್ದು, ಝೀರೋ ಅಲ್ಲ ಓ ಬರ್ದು ಟಿ ಐ ಬರಿಬೇಕು, ಹೌದಲ್ವಾ? ಇಲ್ಲಿರೋ ಇ ಎನ್ ಇದೆಯಲ್ವಾ, ಇ ಎನ್ ಇದೆಯಲ್ವಾ, ಇ ಎನ್ ಬರ್ದು ಟಿ ಅಂತ ಸೇರಿಸ್ಬೇಕು, ಕೋಶಂಟ್ ಆಗುತ್ತೆ. ಓಕೆನಾ? ಕೋಶಂಟ್ ಸ್ಪೆಲ್ಲಿಂಗ್ ಬಂತಲ್ವಾ? ಓಕೆನಾ? ನೆಕ್ಸ್ಟು ಪ್ಲಸ್ ಇದೆ. ರಿಮೈಂಡರ್ ಸ್ಪೆಲ್ಲಿಂಗ್ ಅಂತೂ ಈಸಿ ಇದೆ, ಹೌದಲ್ವಾ? ರೀ ಆರ್ ಇ ರೀ ಮೇನ್ ಸ್ಪೆಲ್ಲಿಂಗ್ ಬರುತ್ತೆ ಅಲ್ವಾ? MAIN ಮೇನ್, ರಿಮೈಂಡರ್ DER ಡರ್, ಹೌದಲ್ವಾ? ಸೊ ಯಾಕೆ ಇಷ್ಟು ಪ್ರೆಸ್ ಮಾಡಿ ಸ್ಪೆಲ್ಲಿಂಗ್ ಹೇಳ್ತಿದ್ದೀನಿ ಅಂದರೆ, ಈ ಫಾರ್ಮುಲಕ್ಕೆ ನಿಮಗೆ ಮಾರ್ಕ್ಸ್ ಇರುತ್ತೆ. ಸೊ 1 ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ನೀವು ಹೈಯರ್ ಕ್ಲಾಸಲ್ಲಿ ಹೋದಾಗ ನೀವು ಯಾವುದೇ ಡಿವಿಷನ್ ಫಾರ್ಮುಲಾ ಮಾಡಿರಿ, ನೀವು ಮಾಡಿರೋ ಡಿವಿಷನ್ ಕರೆಕ್ಟ್ ಇದೆಯಾ ಇಲ್ಲ ಅಂತೇಳಿ ನೀವು ಈ ಫಾರ್ಮುಲಾನ ಅಪ್ಲೈ ಮಾಡಿದ್ರೆ ನೀವು ಚೆಕ್ ಮಾಡ್ಕೊಳ್ತೀರಾ. ಈ ಫಾರ್ಮುಲಾ ತುಂಬ ಇಂಪಾರ್ಟೆಂಟ್. ಸೊ ಈ ಫಾರ್ಮುಲಾ ಈ ಎಲ್ಲ ಫಾರ್ಮುಲಾ 3 ಫಾರ್ಮುಲಾ ಒಂದೇ ಫಾರ್ಮುಲಾ, ಮತ್ತು ಯಾವ ಬೇರೆ ಫಾರ್ಮುಲಾ ಇಲ್ಲ. ಸೊ ಏನಿಲ್ಲ, ಇಂಟರ್ಚೇಂಜ್ ಮಾಡಿದ್ದಾರೆ ಅಷ್ಟೇ. ಸೊ ನಿಮಗೆ ಈಸಿ ಇರೋ ಫಾರ್ಮುಲಾ ಹೇಳ್ಕೊಟ್ಟಿದ್ದೀನಿ ಕೋಡೆಡ್ ವರ್ಡಲ್ಲಿ. ಸೊ ವರ್ಕಿಂಗ್ ಕಾಲಮಲ್ಲಿ ನೀವೇನು ಮಾಡಬೇಕು, ಡಿವಿಷನ್ ಫಾರ್ಮುಲಾ ಬರೀರಿ ಅಂದಾಗ ನೀವು ವರ್ಕಿಂಗ್ ಕಾಲಮಲ್ಲಿ ಏನು ಮಾಡಬೇಕು, ಶಾರ್ಟಾಗಿ DDQR ಅಂತ ಬರ್ಕೊಂಡು ಬಿಡ್ರಿ. DDQR ಅಂತ ಬರ್ಕೊಳ್ರಿ. ಸೊ 2 ಡಿ ಮಿಡ್ಲಲ್ಲಿ = ಸೈನ್ ಹಾಕ್ರಿ. = ಸೈನ್ ಆಗಿದ ತಕ್ಷಣ ಇಂಟು ಸೈನ್ ಹಾಕ್ರಿ. ಇಂಟು ಸೈನ್ ಆಗಿದ ತಕ್ಷಣ ಪ್ಲಸ್ ಸೈನ್, ಇಂಟು ಪ್ಲಸ್ = ನಿಮಗೆ ನೆನಪಿರುತ್ತೆ 2 ಡಿಸ್ ಇದೆ, 2 ಡಿಸ್ 2 ಡಿ ಇದೆ, ಮಿಡ್ಲಲ್ಲಿ = ಇಂಟು ಪ್ಲಸ್. ಸೊ ಫಸ್ಟ್ ಡಿ ಡಿವೈಡೆಡ್. ಸೊ ಇನ್ನೊಂದ್ಸಲಿ ಹೇಳ್ತಿದ್ದೀನಿ ಸ್ಪೆಲ್ಲಿಂಗ್, ಡಿವೈಡೆಡ್. ಸೊ ಎಲ್ಲಾದ್ರೂ ಒಂದು ಕಡೆ ಡಿವೈಡ್ ಅಂತ ನಿಮಗೆ ಸ್ಪೆಲ್ಲಿಂಗ್ ಸಿಗುತ್ತೆ. DIVIDE ಡಿವೈಡ್ ಆಯಿತಾ? ಇದಕ್ಕೆ ND ಸೇರಿಸಿದ್ರೆ ಡಿವೈಡೆಂಟ್ ಆಗುತ್ತೆ. ಸೊ = ಸೈನ್ ಬರೀರಿ. ಡಿವೈಸರ್ ಅಂದರೆ ಸೊ DIVI ಬರೀರಿ. DIVI SO SO ಹೌದಲ್ವಾ? ಆರ್ ಡಿವೈಸರ್. ನೆಕ್ಸ್ಟ್ ಕೋಶನ್ ಸ್ಪೆಲ್ಲಿಂಗ್ ಹೆಂಗೆ ಬರೀತೀರಾ? ಕ್ವೀನ್, ಹೌದಲ್ವಾ? ಕ್ವೀನ್ ಸ್ಪೆಲ್ಲಿಂಗ್ ಗೊತ್ತಿದೆ. ಸೊ QU ಇಲ್ಲಿರೋ ಈ ಬದಲಿ ಓ ಬರ್ದು TI ಬರೀರಿ. ಎಕ್ಸ್ಟ್ರಾ ಇಲ್ಲಿ TIಯನ್ನು ನೀವು ಸೇರಿಸ್ಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿರೋ EN ಇದೆಯಲ್ವಾ, ENT ಕೋಶನ್. ನೆಕ್ಸ್ಟ್ ರಿಮೈಂಡರ್ ಸ್ಪೆಲ್ಲಿಂಗ್ ಅಂತೂ ಈಸಿ ಇದೆ. ಪ್ಲಸ್ REMIN ರಿಮೈಂಡರ್. ಓಕೆನಾ? ಸೊ ಈ ಥರ ಡಿವಿಷನ್ ಫಾರ್ಮುಲಾನ ಬರೀಬೇಕು ಕೋಡೆಡ್. ಸೊ ಮಿಸ್ ಹೇಳಿದ್ರು ಕೋಡೆಡ್ ವರ್ಡಲ್ಲಿ ಅಂತೇಳಿ ಡಿವಿಷನ್ ಫಾರ್ಮುಲಾ ಬರೀರಿ ಅಂದರೆ ನೀವು ಬರೀ ಇಷ್ಟು DDQR ಅಂತ ಬರೋದು = ಇಂಟು ಪ್ಲಸ್ ಸೈನ್ ಹಾಕಿದರೆ ಮಾರ್ಕ್ಸ್ ಸಿಗಲ್ಲ. ನಿಮಗೆ ನೆನ್ಪು ಬರಲಿ ಅಂತ ನಾನು ಇದು ಹೇಳ್ಕೊಡ್ತಿರೋದಷ್ಟೇ. ಸೊ ನಿಮಗೆ ನೆನ್ಪು ಬರಲಿಲ್ದಾಗ ವರ್ಕಿಂಗ್ ಕಾಲಮಲ್ಲಿ ಈ ಥರ ಬರ್ಕೊಂಡು ಈ ಥರ ಸೈನ್ ಹಾಕಿ ಇದನ್ನು ನೀವು ಎಕ್ಸ್ಪ್ಯಾಂಡ್ ಮಾಡಲೇಬೇಕು. ಎಕ್ಸ್ಪ್ಯಾಂಡ್ ಮಾಡಿ ನೀವು ಈ ಥರ ಬರೆದ್ರೆ ಇದು ಡಿವಿಷನ್ ಫಾರ್ಮುಲಾ. ಇದು ಕರೆಕ್ಟ್ ಮೆಥಡ್. ಜಸ್ಟ್ ಇದು ನೆನ್ಪು ಮಾಡೋಕ್ಕೆ ಅಷ್ಟೇ, ರಿಮೆಂಬರಿಗೋಸ್ಕರ ಮಾತ್ರ ನಾನು ಇದು ಹೇಳ್ಕೊಟ್ಟಿರೋದು. ಓಕೆನಾ? ಸೊ ಚೆಕ್ಕಿಂಗ್ ಡಿವಿಷನ್ ಈ ಫಾರ್ಮುಲಾನ ಅಪ್ಲೈ ಮಾಡೋಣ. ನೆಕ್ಸ್ಟ್ ಈಗ ಎಕ್ಸಸೈಸ್ 6.2 ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಸೊ check whether the given quotients and reminders are correct. Write C for correct and I for incorrect. ಹೌದಲ್ವಾ? ಸೊ ಇಲ್ಲಿ ಏನು ಮಾಡಿದ್ದಾರೆ, ಅವರೇ ಕೋಶಂಟ್ ಆ್ಯಂಡ್ ರಿಮೈಂಡರ್ ಕೊಟ್ಟಿದ್ದಾರೆ. ಸೊ ನಾವು ಡಿವೈಡೆಂಟನ್ನು ಯೂಸ್ ಮಾಡಿ ಕೋಶಂಟ್ ಆ್ಯಂಡ್ ರಿಮೈಂಡರನ್ನು ಯೂಸ್ ಮಾಡಿ ಚೆಕ್ ಮಾಡಬೇಕು. ಸೊ ಎ ಪ್ರಾಬ್ಲಮ್ ಅವರೇ ಕೊಟ್ಟಿದ್ದಾರೆ. 32 ಡಿವೈಡೆಡ್ ಬೈ 6, ಹೌದಲ್ವಾ? Q = 5, R = 2. ಸೊ ಫಸ್ಟ್ ಪ್ರಾಬ್ಲಮ್ ಅವ್ರು ಮಾಡಿದ್ದಾರೆ. 6 5s 30, ಹೌದಲ್ವಾ? ಇಲ್ಲಿ ಬಂದಿರೋ 30 ಜೊತೆ +2 ರಿಮೈಂಡರನ್ನು ಆ್ಯಡ್ ಮಾಡಿದಾಗ 32 ಬಂದಿದೆ, ಹೌದಲ್ವಾ? ತುಂಬ ಈಸಿ ಇದೆ. ಇಲ್ಲಿ ನೋಡ್ರಿ, ಇಲ್ಲಿ 32 ಡಿವೈಡೆಡ್ ಬೈ 6 ಇದು ಡಿವೈಡೆಂಟ್ ಆಗುತ್ತೆ, ಇದು ಡಿವೈಸರ್ ಆಗುತ್ತೆ, ಹೌದಲ್ವಾ? ಕೋಶಂಟ್ ಆಲ್ರೆಡಿ ಕೊಟ್ಟಿದ್ದಾರೆ, ರಿಮೈಂಡರ್ ಕೊಟ್ಟಿದ್ದಾರೆ. ಸಿಂಪಲ್, ತುಂಬ ಈಸಿ ಇದೆ. ಸೊ ಇಲ್ಲಿ ಡಿವಿಷನ್ ಸೈನ್ನ 6 ಆ್ಯಂಡ್ 5 ಏನು ಮಾಡಿದರೆ 6 ಆ್ಯಂಡ್ 5 ಮಲ್ಟಿಪ್ಲೈ ಮಾಡಿದ್ದಾರೆ. 6 ಆ್ಯಂಡ್ 5 ಮಲ್ಟಿಪ್ಲೈ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಬಂದಿರೋ ಆನ್ಸರಲ್ಲಿ ಈ ರಿಮೈಂಡರ್ ಇದೆಯಲ್ಲ ಇದನ್ನು ಪ್ಲಸ್ ಮಾಡಿದ್ದಾರೆ, ಹೌದಲ್ವಾ? ಸೊ 6 5s 30 ಬಂತು. ಸೊ 30ನ ಬರ್ಕೊಂಡು +2ನ ಆ್ಯಡ್ ಮಾಡಿದ್ದಾರೆ = 32. ಇಲ್ಲಿ ಬಂದಿರೋ 32 ಈ 32 ಈಕ್ವಲ್ ಇದೆಯಾ ನೋಡಬೇಕು. ಫಸ್ಟ್ ನಂಬರ್, ಇಲ್ಲಿರೋ ಫಸ್ಟ್ ನಂಬರ್, ಇಲ್ಲಿರೋ ಲಾಸ್ಟ್ ನಂಬರ್ ಕರೆಕ್ಟ್ ಇದೆಯಾ? ಓಕೆ, ಕರೆಕ್ಟ್ ಇದ್ರೆ ಏನಂತ ಬರೆಯೋಣ? ಸಿ ಅಂತ ಬರೆಯೋಣ. ಏನಂತ ಬರೆಯೋಣ? ಸಿ ಅಂತ ಬರೆಯೋಣ. ಸೊ ಹಾಗೆ ಬಿ ಪ್ರಾಬ್ಲಮ್ ಮಾಡೋಣ. ಸೊ ನೋಡ್ರಿ, ತುಂಬ ಈಸಿ ಇದೆ. 40
48 divided by 9, Q is equal to 5, R is equal to 2. ಚೆಕ್ ಮಾಡೋಣ. ಸೊ ಇಲ್ಲಿರೋ ಫಸ್ಟ್ ನಂಬರ್ ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು ಕರೆಕ್ಟ್ ಇದೆಯಲ್ಲ ಅಂತೇಳಿ. ಸೊ ಇಲ್ಲಿರೋ 9 ಇಂಟು 5, 9 5 45 ಬಂತು. ಇಲ್ಲಿರೋ 45 ಪ್ಲಸ್ ರಿಮೈಂಡರ್ 2 ಇದೆ, ಹೌದಲ್ವಾ? ಸೊ ಆ್ಯಡ್ ಮಾಡಿದ್ರೆ 47. ಇಲ್ಲಿರೋ 47 ಇಲ್ಲಿರೋ ನಂಬರ್, ಹೌದಲ್ವ? ಇಲ್ಲಿ 48 ಇದೆ, ಬಟ್ ಇಲ್ಲಿ ಆನ್ಸರ್ ಆ್ಯಡ್ ಮಾಡಿದಾಗ 47 ಬಂದಿದೆ ಅಂದರೆ ಸೊ ಇಲ್ಲಿರೋ ಡಿವಿಷನ್ ಕೋಶಂಟ್ ಆ್ಯಂಡ್ ರಿಮೈಂಡರ್ ರಾಂಗ್ ಇದೆ. ಸೊ ಏನು ಬರೆಯೋಣ? ಐ ಇನ್ಕರೆಕ್ಟ್ ಅಂತ ಬರೆಯೋಣ. ಓಕೆನಾ? ಸೊ ಹಾಗೆ ಸಿ ಪ್ರಾಬ್ಲಮ್. ಸೊ 67 ಡಿವೈಡೆಡ್ ಬೈ 7. ಸೊ ಕೋಶಂಟ್ ಏನು ಕೊಟ್ಟಿದ್ದಾರೆ? 9 ಕೊಟ್ಟಿದ್ದಾರೆ, ರಿಮೈಂಡರ್ 4 ಕೊಟ್ಟಿದ್ದಾರೆ. ತುಂಬ ಈಸಿ ಇದೆ. ಸೊ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಡಿವೈಡೆಂಡ್ ಬರಬೇಕು ನಮಗೆ, ಹೌದಲ್ವಾ? ಸೊ 67, ಓಕೆನಾ? ಈ ಆನ್ಸರ್, ಇಲ್ಲಿರೋ ಆನ್ಸರ್ 67 ಬರಬೇಕು. ಸೊ ಇಲ್ಲಿರೋ 7 ಆ್ಯಂಡ್ 9 ಮಲ್ಟಿಪ್ಲೈ ಮಾಡೋಣ. 7 9s 63, ಹೌದಲ್ವಾ? ಸೊ 7 ಆ್ಯಂಡ್ 9 ಮಲ್ಟಿಪ್ಲೈ ಮಾಡಿದಾಗ 63 ಬಂತು. ಸೊ ಈ 63 ಜೊತೆ ರಿಮೈಂಡರ್ 4ನ ಆ್ಯಡ್ ಮಾಡೋಣ. 63 + 4 67. ಸೊ ಇಲ್ಲಿರೋ 67 ಇಲ್ಲಿರೋ 67 ಬಂತ? ಹೌದು, ಕರೆಕ್ಟ್ ಇದೆ 67. ದೆನ್ 67 ಕರೆಕ್ಟ್ ಇದೆ ಅಂದರೆ ಸಿ ಕರೆಕ್ಟ್ ಅಂತ ಬರೆಯೋಣ. ನೆಕ್ಸ್ಟ್ ಡಿ ಪ್ರಾಬ್ಲಮ್ ಮಾಡೋಣ, ಓಕೆನಾ? ಸೊ ಡಿ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ? ಸೊ ಸೇಮ್, ಸೊ ರಿಪೀಟ್ ಆಗಿದೆ, ಡಿ ಪ್ರಾಬ್ಲಮ್ ರಿಪೀಟ್ ಆಗಿದೆ, ಹೌದಲ್ವಾ? ಡೈರೆಕ್ಟ್ಲಿ ನಾನು ಏನು ಮಾಡ್ತಿದ್ದೀನಿ, ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ತಿದ್ದೀನಿ. ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ದೀನಿ, ಓಕೆನಾ? 25 ಡಿವೈಡೆಡ್ ಬೈ 3, ಹೌದಲ್ವಾ? ಕೋಶಂಟ್ ಏನಿದೆ? ಸೊ 8 ಇದೆ, ರಿಮೈಂಡರ್ 3 ಇದೆ, ಹೌದಲ್ವಾ? ಸೊ 25 ಡಿವೈಡೆಡ್ ಬೈ 3, ಕೋಶಂಟ್ 8 ಇದೆ, ರಿಮೈಂಡರ್ 3 ಇದೆ, ಹೌದಲ್ವಾ? ಸೊ ನಮಗೆ ಬೇಕಾಗಿರೋದು 25, ಆನ್ಸರ್ ಕರೆಕ್ಟ್ ಬರಬೇಕು, ಹೌದಲ್ವಾ? ಸೊ 3 ಆ್ಯಂಡ್ 8ನ ಮಲ್ಟಿಪ್ಲೈ ಮಾಡೋಣ. 3 8s 24, ಹೌದಲ್ವಾ? 3 8s 24. ಸೊ 24 ಪ್ಲಸ್ ರಿಮೈಂಡರ್ 3ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 27 ಬರುತ್ತೆ. ಬಟ್ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 25 ಕೊಟ್ಟಿದ್ದಾರೆ, ಹೌದಲ್ವ? 25 ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಕೊಟ್ಟಿರೋ 8 ಆ್ಯಂಡ್ 3 ರಿಮೈಂಡರ್ ಆ್ಯಂಡ್ ಕೋಶಂಟ್ ರಾಂಗ್ ಇದೆ, ಹೌದಲ್ವಾ? ಡಿವಿಷನ್ ಫಾರ್ಮುಲಾನೇ ರಾಂಗ್ ಇದೆ, ಸಾರಿ ಡಿವಿಷನ್ ಮಾಡಿರೋದೇ ರಾಂಗ್ ಇದೆ. ಸೊ ಏನಂತ ಬರೆಯೋಣ? ಇನ್ಕರೆಕ್ಟ್ ಅಂತ ಬರೆಯೋಣ, ಓಕೆನಾ? ಸೊ ಈ ಥರ ಏನು ಮಾಡಬೇಕು? ಚೆಕ್ ಮಾಡಬೇಕು. ರಿಮೈನಿಂಗ್ ಪ್ರಾಬ್ಲಮ್ಸ್ ಟೆಕ್ಸ್ಟ್ ಬುಕ್ಕಲ್ಲಿ ನೀವು ಮಾಡಿರಿ, ಓಕೆನಾ? ಸೊ ಇವತ್ತು ನಾವು ಏನು ಡಿಸ್ಕಸ್ ಮಾಡಿದ್ವಿ, ಎಕ್ಸಸೈಸ್ 6.1ನ ಥರ್ಡ್ ಮೇನ್ ಪ್ರಾಬ್ಲಮ್ಸನ್ನ ಲಾಂಗ್ ಡಿವಿಷನ್ ಮೆಥಡಲ್ಲಿ ಫೈಂಡ್ ಔಟ್ ಮಾಡಿ ಕೋಶಂಟ್ ಆ್ಯಂಡ್ ರಿಮೈಂಡರನ್ನು ಫೈಂಡ್ ಔಟ್ ಮಾಡಿದ್ವಿ. ನೆಕ್ಸ್ಟು ಚೆಕ್ಕಿಂಗ್ ಡಿವಿಷನ್ ಫಾರ್ಮುಲಾದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಐ ಥಿಂಕ್ ಡಿವಿಷನ್ ಫಾರ್ಮುಲಾ ಎಲ್ಲರಿಗೂ ಬಂದಿದೆ ಅನಿಸುತ್ತೆ, ಓಕೆನಾ? ನೆಕ್ಸ್ಟ್ ಕ್ಲಾಸಲ್ಲಿ ಲಾಂಗ್ ಡಿವಿಷನ್ ವಿತೌಟ್ ಗ್ರೂಪಿಂಗ್. ಸೊ ಇಲ್ಲಿ ಡಿವಿಷನ್ ಫಾರ್ಮುಲಾನ ಅಪ್ಲೈ ಮಾಡಿ ಡಿವೈಡ್ ಮಾಡ್ತೀವಿ. ಸೊ ಡಿವೈಡ್ ಮಾಡಿ ಡಿವಿಷನ್ ಫಾರ್ಮುಲಾನ ಇಲ್ಲಿ ಏನು ಮಾಡ್ತೀವಿ ನಾವು? ಅಪ್ಲೈ ಮಾಡಿ ಪ್ರಾಬ್ಲಮ್ಸನ್ನು ಚೆಕ್ ಮಾಡ್ತೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಲಾಂಗ್ ಡಿವಿಷನ್ ಡಿಸ್ಕಸ್ ಮಾಡೋಣ. ನೆಕ್ಸ್ಟು 6.3 ಎಕ್ಸಸೈಸ್ ಪ್ರಾಬ್ಲಮ್ಸನ್ನು ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸ್ಟೂಡೆಂಟ್ಸ್.